ಇದೇ ನೋಡಿ ಸ್ನೇಹಿತರೆ, ಅಂಜನಾದ್ರಿ ಪರ್ವತ. ಇಲ್ಲಿದ್ದ ಕೆಳಗಿದ್ದ ಈ ಥರ ಒಂದು ವ್ಯೂ ಕಾಣುತ್ತೆ. ಇದು ವ್ಯೂ ಪಾಯಿಂಟಿಂದ ನೋಡಿದರೆ ಕೆಳಗಿದ್ದ ಈ ಥರ ಒಂದು ಅದ್ಭುತವಾದಂತಹ ಸನ್ನಿವೇಶವನ್ನು ನಾವು ನೋಡಬಹುದಾಗಿದೆ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಇದೇ ನೋಡಿ ಸ್ನೇಹಿತರೆ, ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳ ಎಂದು ಹೇಳಲಾಗ್ತಕ್ಕಂತಹ ಜಾಗ. ಇದು ಹೊಸಪೇಟೆಯಿಂದ ಸುಮಾರು 30 ಕಿಲೋಮೀಟರ್, ಆನೆಗುಂದಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಈ ಪ್ರದೇಶದಲ್ಲಿ ಕೇಸರಿ ಅಂತಕ್ಕಂಥ ಒಬ್ಬ ಅಸುರ ರಾಜ ತಾನು ಅಮರನಾಗ್ತಕ್ಕಂತಹ ಮಗನನ್ನು ಪಡೆಯಲು ಅನೇಕ ವರ್ಷಗಳ ಕಾಲ ಎಂಟ್ರೆನ್ಸ್ ಆಗಿದೆ ಸ್ನೇಹಿತರೆ. ಇದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಮತ್ತು ಕಂದಾಯ ಇಲಾಖೆಗೆ ಒಳಪಟ್ಟಿರ್ತಕ್ಕಂತಹ ಒಂದು ದೇವಸ್ಥಾನವಾಗಿದೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ, ಚಿಕ್ಕರಾಂಪುರ. ಇಲ್ಲಿ ಶ್ರೀ ಭಗವಾನ್ ಹನುಮಾನನು ಜನಿಸಿದ ಅಂತಕ್ಕಂಥ ಒಂದು ಸಾಕಷ್ಟು ಪ್ರತೀತಿಯನ್ನು ಹೊಂದಿರತಕ್ಕಂಥ ಸ್ಥಳವಾಗಿದೆ. ಹಿಂದೆ ರಾಮಾಯಣ ಕಾಲದಿಂದಲೂ ಧರ್ಮ ರಕ್ಷಣೆಗಾಗಿ ಅನೇಕ ಪರ್ವತಗಳು ಉಗಮಿಸಿದವಂತಕ್ಕಂತಹ ಒಂದು ವಾಡಿಕೆ ಇದೆ. ಅಂತಹ ಪರ್ವತಗಳಲ್ಲಿ ಈ ಒಂದು ಕಿಷ್ಕಿಂದ ಪ್ರದೇಶಗಳಲ್ಲಿ 5 ಪರ್ವತಗಳನ್ನು ನಾವು ಕಾಣ್ತೀವಿ. ತಾರಾ ಪರ್ವತ, ಋಷ್ಯಮುಖ ಪರ್ವತ, ವಾಲಿ ಪರ್ವತ, ಮಾತಂಗ ಪರ್ವತ, ಹಾಗೆಯೇ ಅಂಜನಾದ್ರಿ ಪರ್ವತ. ಅಂಜನಾದ್ರಿ ಅಂತಕ್ಕಂಥದ್ದು ಇಲ್ಲಿಂದ ನಾವು ಸುಮಾರು 575 ಮೆಟ್ಟಿಲುಗಳನ್ನ ಹತ್ತಿ ಹೋದರೆ ನಾವು ಹನುಮನ ದರ್ಶನವನ್ನು ಪಡಿಬೋದು ಸ್ನೇಹಿತರೆ. ಇಲ್ಲಿಂದ ನಾವು ಇದು ಪರ್ವತದ ಬಗ್ಗೆ ಅನೇಕ ದಂತಕಥೆಗಳಿದ್ದಾವೆ, ಹಾಗೆಯೇ ಅನೇಕ ಪುರಾಣದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಕಥೆಗಳಿದ್ದಾವೆ. ಇಲ್ಲಿ ಒಂದು ಆಂಜನೇಯನ ಒಂದು ದೇವಸ್ಥಾನವಿದೆ ಕೆಳಗೆ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್, ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಹನುಮಾನ್, ಜೈ ಶ್ರೀರಾಮ್. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಪರ್ವತಕ್ಕೆ ಇರತಕ್ಕಂತಹ ಮೊದಲ ಮೆಟ್ಟಿಲಾಗಿದೆ. ಇದು ಮೊದಲ ಮೆಟ್ಟಿಲು. ಇಲ್ಲಿಂದ ನಾವು 575 ಮೆಟ್ಟಿಲುಗಳನ್ನು ನಾವು ಹತ್ತಬೇಕಾಗತ್ತೆ. ಸೊ ಇಲ್ಲಿ ನಾವು ಹೋಗ್ತಾ ಹೋಗ್ತಾ ಈ ಒಂದು ಪರ್ವತಕ್ಕೆ ಇರತಕ್ಕಂತಹ ದಂತಕಥೆಗಳನ್ನು, ನಮಗೆ ಗೊತ್ತಿರತಕ್ಕಂತಹ ಕಥೆಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಪರ್ವತದಲ್ಲಿ ಸಾಕಷ್ಟು ಕೋತಿಗಳು ನಮ್ಗೆ ಕಾಣಸಿಗ್ತವೆ. ಅಂದರೆ ಇದನ್ನು ನಾವು ಹಿಂದೆ ರಾಮಾಯಣ ಕಾಲದಿಂದಲೂ ಇದನ್ನು ಮಂಕಿ ಕಿಂಗ್ಡಮ್ ಅಂತೇಳಿ ಕರಿತೀವಿ. ಮಂಕಿ ಕಿಂಗ್ಡಮ್ ಅಂದರೆ ವಾನರ ಸೇನೆಯು ಇಲ್ಲಿ ವಾಸ ಮಾಡ್ತಿತ್ತಂತೆ. ಆವಾಗ ಇಡೀ ಒಂದು ದೊಡ್ಡ ವಾಲಿ, ಸುಗ್ರೀವರಂತಹ, ಹನುಮಾನರಂತಹ ಅನೇಕ ಮಹಾನ್
ವಾನರು ನೆಲೆಸಿರತಕ್ಕಂತಹ ಸ್ಥಳವಾಗಿದೆ ಸ್ನೇಹಿತರೆ ಇದು. ಸೊ ಹಾಗಾಗಿ ಇದನ್ನು ನಾವು ಮಂಕಿ ಕಿಂಗ್ಡಮ್, ಕೋತಿಗಳ ಸಾಮ್ರಾಜ್ಯ ಅಂತ ಕರಿತಿದ್ವಿ. ಯಾಕಪ್ಪ ಅಂದರೆ ನಾವು ಶ್ರೀರಾಮನು ಸೀತಾಮಾತೆಯ ಒಂದು ಹುಡುಕಾಟದಲ್ಲಿದ್ದಾಗ ಶ್ರೀರಾಮನಿಗೆ ಭಗವಾನ್ ಹನುಮಂತನು ಇದೇ ಪ್ರದೇಶದಲ್ಲಿ ಅವನಿಗೆ ಬಂಟನಾಗಿ ಆಮೇಲೆ ಸೇತುವೆ ಕಟ್ಟಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ನಾವಿಲ್ಲಿ ಬೆಟ್ಟವನ್ನು ಹತ್ತುತ್ತಾ ನಾವು ಬೆಟ್ಟದ ಸುತ್ತಲಿರ್ತಕ್ಕಂತಹ ಅನೇಕ ರಮಣೀಯ ಪ್ರದೇಶಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂದರೆ ಈ ಒಂದು ಅಂಜನಾದ್ರಿ ಪರ್ವತದ ಸುತ್ತಲೂ ಅನೇಕ ಒಂದು ಮನಮೋಹಕ ಸೆಳೆಯುವಂಥ ಒಂದು ದೃಶ್ಯಗಳನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಇನ್ನೊಂದು ಕಥೆಯ ಪ್ರಕಾರ ವಾಯುದೇವರು ಅಂಜನಾದೇವಿಯ ಕಿವಿಯ ಮೂಲಕ ಆಕೆಯ ಗರ್ಭ ಸೇರಿದ್ದರ ಫಲವಾಗಿ ಆಕೆಯು ಗರ್ಭವತಿಯಾಗಿ ಆಂಜನೇಯನಿಗೆ ಜನ್ಮ ನೀಡುತ್ತಾಳೆ. ಆದ್ದರಿಂದಲೇ ಭಗವಾನ್ ಹನುಮನನ್ನು ಆಂಜನೇಯನನ್ನು ವಾಯುಪುತ್ರ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ಭಗವಾನ್ ಹನುಮಂತನು ಅಂಜನಾದೇವಿಗೆ ಜನಿಸಿದನು. ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯುತ್ತಾರೆ. ಹಾಗೂ ಅವನ ಹುಟ್ಟಿರ್ತಕ್ಕಂಥ ಸ್ಥಳವನ್ನು ಅಂಜನಾದ್ರಿ ಬೆಟ್ಟವೆಂದು ಕರೆಯುತ್ತಾರೆ. ಈ ಒಂದು ಬೆಟ್ಟದ ಸುತ್ತಲೂ ಒಂದು ಹಳೆ ಹಂಪಿ ಕಾಣುತ್ತೆ ನಮಗಿಲ್ಲೇ. ಇಲ್ಲಿ ಕಾಣ್ತಕ್ಕಂಥದ್ದು ಹಳೆ ಹಂಪಿ. ನಮಗೆ ಅಲ್ಲಿ ಕಾಣ್ತಕ್ಕಂಥದ್ದು ಮಾತಂಗ ಪರ್ವತ. ಇಲ್ಲಿ ಕಾಣ್ತಕ್ಕಂಥದ್ದು ನೀರು ಏನು ಕಾಣ್ತಾ ಇದೆ ಹೊಳೆದು ತುಂಗಭದ್ರಾ ನದಿಯ ಒಂದು ನೀರಾಗಿದೆ ಸ್ನೇಹಿತರೆ. ಆ ಒಂದು ಶ್ರೀಯ